ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸಪೇಟೆಯ ಫಾರೆಸ್ಟ್ ಏರಿಯಾದಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಾಡು ಅಂದಿದ ತಕ್ಷಣ ನಮಗೆ ಅಲ್ಲಿ ಹುಲಿ, ಸಿಂಹ, ಜಿಂಕೆ, ನರಿ ಇಂಥ ಕಾಡು ಪ್ರಾಣಿಗಳು ಮಾತ್ರ ವಾಸವಿರುತ್ತೆ ಅಂತ ಅಂದ್ಕೊಳ್ತೀವಿ. ಆದರೆ ಕೆಲವೊಮ್ಮೆ ನಾವು ಆ ರೀತಿ ಅಂದ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ. ಯಾಕಂದರೆ ಕಾಡಿನಲ್ಲಿ ನಮ್ಮ ಊಹೆಗೂ ನಿಲುಕದ ಅದೆಷ್ಟೋ ಅಗೋಚರ ಶಕ್ತಿಗಳು, ಭೂತ ಪ್ರೇತಗಳು ಕೂಡ ಇರ್ತವೆ. ಆದರೆ ಅವು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಯಾವಾಗ ಅವು ನಮ್ಮ ಕಣ್ಣಿಗೆ ಕಾಣಿಸಿ ನಮಗೆ ಕಾಟ ಕೊಡುತ್ತೋ ಆಗ ಮಾತ್ರ ನಮಗೆ ದೆವ್ವ, ಭೂತ ಅನ್ನೋದು ಇದ್ದಾವೆ ಅಂತ ಅನ್ನಿಸುತ್ತೆ. ಅಲ್ಲಿಯವರೆಗೂ ನಾವು ಈ ಭೂತ, ಪ್ರೇತ, ದೆವ್ವ ಇದೆಲ್ಲ ಸುಳ್ಳು ಅಂತ ಅನ್ಕೋತೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹೊಸಪೇಟೆಯ ಫಾರೆಸ್ಟ್ ಏರಿಯಾದಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಇಷ್ಟಕ್ಕೂ ಹೊಸಪೇಟೆಯ ಆ ಫಾರೆಸ್ಟ್ ಏರಿಯಾದಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಮಣಿಕಂಠ. ಇವರು ಬಳ್ಳಾರಿಯಲ್ಲಿ ಒಂದು ಸ್ವಂತ ಫೋಟೋ ಸ್ಟುಡಿಯೋನ ಇಟ್ಕೊಂಡಿದ್ದಾರೆ. ಇನ್ನು ಮಣಿಕಂಠ ಅವರಿಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 2006ರಲ್ಲಿ. ಮಣಿಕಂಠ ಅವರಿಗೆ ತುಂಬ ಆತ್ಮೀಯ ಗೆಳೆಯರೊಬ್ಬರು ಇರ್ತಾರೆ. ಅವರ ಹೆಸರು ಗೋಪಿ. ಇನ್ನು ಗೋಪಿ ಹೊಸಪೇಟೆಯಲ್ಲಿ ಒಂದು ಮೆಡಿಕಲ್ ಸ್ಟೋರ್ನ ಇಟ್ಕೊಂಡಿರ್ತಾರೆ. ಗೋಪಿ ಮತ್ತು ಮಣಿಕಂಠ ಇವರಿಬ್ಬರು ಒಂದೇ ಸ್ಕೂಲ್ನಲ್ಲಿ ಮತ್ತು ಒಂದೇ ಕಾಲೇಜಿನಲ್ಲಿ ಓದ್ದವರು. ಆದರೆ ಅವತ್ತೊಂದು ದಿನ ರಾತ್ರಿ ಮಣಿಕಂಠ ಗೋಪಿಯವರ ಮನೆಗೆ ಹೋಗಿ ವಾಪಸ್ ಹಿಂತಿರುಗುವಾಗ ಆ ಫಾರೆಸ್ಟ್ ಏರಿಯಾದಲ್ಲಿ ಎಂತೆಂಥ ಘಟನೆಗಳು ಆಗೋಯ್ತು ಅಂತ ಕೇಳಿದ್ರೆ ಖಂಡಿತ ನೀವು 1 ಸೆಕೆಂಡ್ ಬೆಚ್ಚಿ ಬೀಳ್ತೀರಾ. ಇಷ್ಟಕ್ಕೂ ಅವತ್ತು ಏನಾಯಿತು ಅಂದರೆ, ಮಣಿಕಂಠ ಎಂದಿನಂತೆ ಅವತ್ತು ಬಳ್ಳಾರಿಯಲ್ಲಿರೋ ಅವರ ಫೋಟೋ ಸ್ಟುಡಿಯೋನ ಓಪನ್ ಮಾಡಿ ಕೆಲಸ ಮಾಡ್ತಾ ಇರ್ತಾರೆ. ಆಗ ಮಧ್ಯಾಹ್ನ ಸುಮಾರು 1 ಗಂಟೆಗೆ ಮಣಿಕಂಠನ ಆತ್ಮೀಯ ಸ್ನೇಹಿತನಾದ ಗೋಪಿ ಸ್ಟುಡಿಯೋ ಹತ್ರ ಬಂದು ಈ ರೀತಿ ಹೇಳ್ತಾರೆ, ಮಣಿ, ನನ್ನ ತಂಗಿಗೆ ಮದುವೆ ಸೆಟ್ಟಾಗಿದೆ. ನಾಳೆ ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಫಂಕ್ಷನ್ ಮಾಡ್ತಾ ಇದ್ದೀವಿ. ಅದಕ್ಕೆ ನೀನು ಖಂಡಿತ ಬರಬೇಕು ಕಣೋ ಅಂತ ಹೇಳ್ತಾರೆ. ಅದಕ್ಕೆ ಮಣಿಕಂಠ, ಗೋಪಿ, ಇದನ್ನು ನೀನು ಅಂಗಡಿವರೆಗೂ ಬಂದು ಹೇಳಬೇಕೇನೋ? ನಿನ್ನ ತಂಗಿ ಅಂದಮೇಲೆ ನನಗೂ ತಂಗಿ ಅಲ್ವಾ, ಮಿಸ್ ಮಾಡೋದಿಲ್ಲ, ಖಂಡಿತ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗೋಪಿ, ಹಾಗಲ್ಲ ಕಣೋ, ನನ್ನ ತಂಗಿ ಫಂಕ್ಷನ್ನಲ್ಲಿ ಫೋಟೋ ತೆಗಿಬೇಕಾಗಿರೋದು ಕೂಡ ನೀನೇ. ಅದಕ್ಕೆ ಒಂದು ಮಾತು ಹೇಳೋಣ ಅಂತ ಬಂದೆ ಅಂಗಡಿವರೆಗೂ ಅಂತ ಹೇಳ್ತಾನೆ. ಅದಕ್ಕೆ ಮಣಿಕಂಠ, ಸರಿ ಆಯಿತು ಗೋಪಿ, ಇಲ್ಲಿವರೆಗೂ ಬಂದು ಹೇಳಿದೀಯ ಅಂದರೆ ಬರ್ದೇ ಇರ್ತೀನ ಹೇಳು? ಖಂಡಿತ ಬರ್ತೀನಿ. ಹೌದು, ಫಂಕ್ಷನ್ ಎಷ್ಟೊತ್ತಿಗೆ ಇಟ್ಕೊಂಡಿದ್ದೀರಾ ಅಂತ ಮಣಿಕಂಠ ಕೇಳ್ತಾನೆ. ಅದಕ್ಕೆ ಗೋಪಿ, ಸಂಜೆ 6 ಗಂಟೆಗೆ ಇಟ್ಕೊಂಡಿದ್ದೀವಿ ಕಣೋ ಅಂತ ಹೇಳ್ತಾರೆ. ಆಗ ಮಣಿಕಂಠ, ಸರಿ ಆಯಿತು ಗೋಪಿ, ನೀನು ಹೋಗು, ನಾಳೆ ಕರೆಕ್ಟಾಗಿ 6 ಗಂಟೆಗೆ ನಿಮ್ಮ ಮನೇಲಿ ಇರ್ತೀನಿ ಅಂತ ಹೇಳಿ ಗೋಪಿನ ಮನೆಗೆ ಕಳಿಸ್ತಾನೆ. ಇದಾದ ಮೇಲೆ ನೆಕ್ಸ್ಟ್ ದಿನ ಮಣಿಕಂಠ ಸಂಜೆ ಅವನ ಆತ್ಮೀಯ ಗೆಳೆಯನಾದ ಗೋಪಿ ಮನೆಗೆ ಫಂಕ್ಷನ್ಗೆ ಅಂತ ಹೊರಡ್ತಾನೆ. ಹೋಗುವಾಗ ಮಣಿಕಂಠ ಅಲ್ಲಿ ಫಂಕ್ಷನ್ನಲ್ಲಿ ಫೋಟೋ ಹಿಡಿಯೋದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡ್ಕೋತಾನೆ. ಹೀಗೆ ಮನೆಯಿಂದ ಹೊರಟ ಮಣಿಕಂಠ ಕರೆಕ್ಟಾಗಿ 6 ಗಂಟೆಗೆಲ್ಲ ಹೊಸಪೇಟೆಯ ಅವನ ಫ್ರೆಂಡ್ ಮನೆಯಲ್ಲಿ ಇರ್ತಾನೆ. ಅಲ್ಲಿ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ. ಮಣಿಕಂಠ ಕೂಡ ಅಷ್ಟೇ, ಫಂಕ್ಷನಲ್ಲಿ ತುಂಬ ಚೆನ್ನಾಗಿ ಫೋಟೋಗಳನ್ನು ತೆಗೆದಿರ್ತಾನೆ. ಈ ರೀತಿ ಗೋಪಿಯವರ ಮನೆಯಲ್ಲಿ ಫಂಕ್ಷನ್ ಮುಗಿಯುವಷ್ಟರಲ್ಲೇ ರಾತ್ರಿ 10:15 ಆಗೋಗಿತ್ತು. ಸೊ ಫಂಕ್ಷನ್ ಮುಗಿಸಿಕೊಂಡ ಮಣಿಕಂಠ ಊಟ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಳ್ಳಾರಿಗೆ ಹೊರಡ್ತಾನೆ. ಈ ರೀತಿ ಫ್ರೆಂಡ್ ಮನೆಯಿಂದ ಹೊರಟ ಮಣಿಕಂಠ ಹೊಸಪೇಟೆ ಹತ್ತಿರ ಇರೋ ಗುಂಡಾ ಫಾರೆಸ್ಟ್ ಹತ್ತಿರಕ್ಕೆ ಬರ್ತಾರೆ.
ಆಗಿನ ಕಾಲಕ್ಕೆ ಅಲ್ಲಿನ ರಸ್ತೆಗಳು ತುಂಬ ಚಿಕ್ಕದಾಗಿತ್ತು. ಇವಾಗಿರೋ ರೀತಿ ಅಗಲವಾಗಿ ಇರಲಿಲ್ಲ. ಅದು ಬೇರೆ ಫಾರೆಸ್ಟ್ ಏರಿಯಾ ಆಗಿದ್ದರಿಂದ ಅಲ್ಲಿ ವಾಹನಗಳ ಸಂಚಾರ ಕೂಡ ತುಂಬ ಅಂದರೆ ತುಂಬಾ ಕಡಿಮೆ ಇತ್ತು. ಹೀಗಿರುವಾಗ ಮಣಿಕಂಠ ಆ ರಸ್ತೆಯಲ್ಲಿ ಬರ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವನ ಬೈಕ್ ಕೆಟ್ಟು ಹೋಗುತ್ತೆ. ಮಣಿಕಂಠ ಎಷ್ಟು ಸಾರಿ ಬೈಕ್ಗೆ ಕಿಕ್ಕು ಹೊಡೆದ್ರೂ ಬೈಕ್ ಸ್ಟಾರ್ಟ್ ಆಗೋದಿಲ್ಲ. ಆಗ ಮಣಿಕಂಠ ಬೈಕ್ನಿಂದ ಕೆಳಗಿಳಿದು ಏನಾಗಿದೆ ಅಂತ ಚೆಕ್ ಮಾಡ್ತಾನೆ. ಆದರೆ ಮಣಿಕಂಠನಿಗೆ ಬೈಕ್ ರಿಪೇರಿ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆಗ ಮಣಿಕಂಠ ಏನು ಮಾಡೋದೀಗ, ಏನು ಮಾಡಿದ್ರು ಸ್ಟಾರ್ಟ್ ಆಗ್ತಾ ಇಲ್ವಲ್ಲ, ಹೋಗಲಿ ಇಲ್ಲಿ ಯಾರನ್ನಾದ್ರೂ ಹೆಲ್ಪ್ ಕೇಳೋಣ ಅಂದರು ಇಲ್ಲಿ ಯಾರೂ ಇಲ್ವಲ್ಲ, ಏನು ಮಾಡೋದು, ಏನು ಮಾಡೋದಕ್ಕೂ ಆಗೋದಿಲ್ಲ, ಯಾವುದಾದ್ರೂ ಗಾಡಿ ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕಷ್ಟೆ ಅಂತ ಅಂದ್ಕೊಂಡು ಬೈಕ್ನ ಪಕ್ಕಕ್ಕೆ ನಿಲ್ಲಿಸಿ ಯಾವುದಾದ್ರೂ ಗಾಡಿ ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಆದರೆ ಎಷ್ಟೊತ್ತಾದರೂ ಆ ರಸ್ತೆಯಲ್ಲಿ ಒಂದೇ ಒಂದು ಗಾಡಿ ಕೂಡ ಬರೋದಿಲ್ಲ. ಈ ಕಡೆ ಮಣಿಕಂಠನಿಗೆ ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಹೋಗಿರುತ್ತೆ. ಅದೇ ಟೈಮ್ಗೆ ಮಣಿಕಂಠನಿಗೆ ಹಿಂದೆ ಯಾರೋ ನಡ್ಕೊಂಡು ಬರ್ತಾ ಇರೋ ಥರ ಅನ್ನಿಸುತ್ತೆ. ಆಗ ಮಣಿಕಂಠ ಹಿಂದೆ ತಿರುಗಿ ನೋಡಿದಾಗ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ಸೌದೆ ಹೊರೆಯನ್ನು ತಲೆ ಮೇಲೆ ಹೊತ್ಕೊಂಡು ನಡ್ಕೊಂಡು ಬರ್ತಾ ಇರ್ತಾನೆ. ಆಗ ಮಣಿಕಂಠ ಆ ವ್ಯಕ್ತಿಯ ಬಳಿ ಹೋಗಿ, ತಾತ, ನನ್ನ ಗಾಡಿ ಕೆಟ್ಟೋಗಿದೆ, ಇಲ್ಲಿ ಹತ್ತಿರದಲ್ಲಿ ಯಾವುದಾದ್ರೂ ಮೆಕ್ಯಾನಿಕ್ ಶಾಪ್ ಇದೆಯಾ ತಾತ ಅಂತ ಕೇಳ್ತಾನೆ. ಆಗ ಆ ತಾತ, ಏನು ಮಗ, ಏನು ಹೇಳ್ತಾ ಇದೀಯಾ, ಸ್ವಲ್ಪ ಜೋರಾಗಿ ಮಾತಾಡು, ನನಗೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮಣಿಕಂಠ, ಅಯ್ಯೋ ತಾತ, ನಂದು ಗಾಡಿ ಇದೆಯಲ್ವಾ, ಅದು ಕೆಟ್ಟೋಗಿದೆ, ಅದನ್ನು ರಿಪೇರಿ ಮಾಡಿಸ್ಬೇಕು, ಇಲ್ಲಿ ರಿಪೇರಿ ಮಾಡೋ ಅಂಗಡಿ ಯಾವುದಾದ್ರೂ ಇದೆಯಾ ತಾತ ಅಂತ ಕೇಳ್ತಾನೆ. ಅದಕ್ಕೆ ಆ ತಾತ, ಓ ಗಾಡಿ ರಿಪೇರಿ ಅಂಗಡಿನಾ, ಇದೆ, ಆದರೆ ಮೇನ್ ರೋಡ್ನಲ್ಲಿ ಹೋದ್ರೆ ದೂರ ಆಗುತ್ತೆ, ಈ ಕಾಡು ರಸ್ತೆಯಲ್ಲಿ ಹೋದರೆ ಅರ್ಧ ಗಂಟೆಯಲ್ಲಿ ಹೋಗ್ಬೋದು, ಬಾ ನನ್ನ ಜೊತೆ ದಾರಿ ತೋರಿಸ್ತೀನಿ ಅಂತ ಹೇಳಿ ಮಣಿಕಂಠ ಅವರನ್ನ ಆ ವಯಸ್ಸಾದ ವ್ಯಕ್ತಿ ಕರ್ಕೊಂಡು ಹೋಗ್ತಾರೆ. ಹೀಗೆ ಆ ವಯಸ್ಸಾದ ವ್ಯಕ್ತಿ ಮುಂದೆ ಸೌದೆ ಹೊರೆಯನ್ನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ರೆ ಆ ವಯಸ್ಸಾದ ವ್ಯಕ್ತಿಯ ಹಿಂದೆನೆ ಮಣಿಕಂಠ ಹೋಗ್ತಾ ಇರ್ತಾನೆ. ಆದರೆ ಮಣಿಕಂಠನ ಗಮನ ಪೂರ್ತಿ ಅವನ ಬೈಕ್ ಮೇಲೇನೆ ಇರುತ್ತೆ. ಯಾಕಂದರೆ ಮಧ್ಯರಾತ್ರಿ ಬೇರೆ ಆಗಿದೆ, ಅದು ಬೇರೆ ಫಾರೆಸ್ಟ್ ಏರಿಯಾ, ಯಾರಾದರೂ ಅವನ ಬೈಕ್ನ ಕಳ್ತನ ಮಾಡ್ತಾರೇನೋ ಅಂತ ಅದರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಆ ವಯಸ್ಸಾದ ವ್ಯಕ್ತಿಯ ಹಿಂದೆ ಹೋಗ್ತಾ ಇರ್ತಾನೆ. ಹೀಗೆ ವಯಸ್ಸಾದ ವ್ಯಕ್ತಿಯ ಹಿಂದೆನೆ ಮಣಿಕಂಠ ಅರ್ಧ ದಾರಿ ಮುಂದಕ್ಕೆ ಹೋಗ್ಬಿಟ್ಟಿರ್ತಾನೆ. ಆದರೆ ಇದ್ದಕ್ಕಿದ್ದ ಹಾಗೆ ಮಣಿಕಂಠನ ಮುಂದೆ ಹೋಗ್ತಾ ಇದ್ದ ಆ ವಯಸ್ಸಾದ ವ್ಯಕ್ತಿ ಮಾಯವಾಗಿ ಹೋಗ್ತಾನೆ. ಸಡನ್ನಾಗಿ ಮುಂದೆ ಹೋಗ್ತಾ ಇದ್ದ ತಾತ ಮಾಯವಾಗಿ ಹೋಗಿದ್ದನ್ನು ನೋಡಿ ಮಣಿಕಂಠನ ಎದೆ ಜೋರಾಗಿ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ತಾತ ಎಲ್ಲೋದ್ರು ಅಂತ ಮಣಿಕಂಠ ಸುತ್ತಮುತ್ತ ಎಲ್ಲ ನೋಡ್ತಾನೆ. ಆದರೆ ಆ ಕಾಡಲ್ಲಿ ಮಣಿಕಂಠ ಒಬ್ಬನನ್ನು ಬಿಟ್ಟರೆ ಒಂದೇ ಒಂದು ನರಪಿಳ್ಳೆ ಕೂಡ ಇರಲಿಲ್ಲ. ಯಾವ ಕಡೆ ನೋಡಿದ್ರು ಬರೀ ಗಿಡ ಮರ ಕತ್ತಲು ಇಷ್ಟು ಮಾತ್ರ ಕಾಣಿಸ್ತಾ ಇತ್ತು. ಆಗ ಮಣಿಕಂಠ ಮುಂದೆ ಹೋಗೋದು ಬೇಡ, ಬಂದಿರೋ ದಾರಿಯಲ್ಲೇ ವಾಪಸ್ ಹಿಂದೆ ಹೋಗ್ಬಿಡೋಣ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಅಲ್ಲೇ ವೆಯ್ಟ್ ಮಾಡಿ ಯಾವುದಾದ್ರೂ ಗಾಡಿ ಬಂದರೆ ಅವ್ರ ಹತ್ರ ಹೆಲ್ಪ್ ತಗೋತೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ವಾಪಸ್ ಹಿಂದೆ ಬೈಕ್ ಪಾರ್ಕ್ ಮಾಡಿದ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಮಣಿಕಂಠನಿಗೆ ಯಾರೋ ಒಬ್ಳು ಹೆಂಗಸು ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇರೋ ಥರ ಕೇಳಿಸುತ್ತೆ. ತಕ್ಷಣ ಮಣಿಕಂಠ ಯಾರೋ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಅಂತ ಆ ಶಬ್ದ ಯಾವ ಕಡೆ ಬರ್ತಾ ಇದೆಯೋ ಆ ಕಡೆ ಹೋಗ್ತಾನೆ. ಈ ರೀತಿ ಒಂದು ಸ್ವಲ್ಪ ದೂರ ಮುಂದೆ ಹೋದ್ಮೇಲೆ
ಮಣಿಕಂಠನಿಗೆ ಯಾರೋ ಒಬ್ಳು ಹೆಂಗಸು ಅಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡಿರೋ ಥರ ಕಾಣಿಸುತ್ತೆ. ಹತ್ರ ಹೋಗ್ತಾ ಹೋಗ್ತಾ ಅಳ್ತಾ ಇರೋದು ಬೇರೆ ಯಾರು ಅಲ್ಲ, ಅದೇ ಹೆಂಗಸು ಅಂತ ಗೊತ್ತಾಗುತ್ತೆ. ಆಗ ಮಣಿಕಂಠ ಇನ್ನೂ ಹತ್ತಿರಕ್ಕೆ ಹೋಗ್ತಾನೆ. ಹೋಗಿ ನೋಡಿದ್ರೆ ಆ ಹೆಂಗಸಿನ ಮೈ ಮೇಲೆ ಗಾಯಗಳಾಗಿತ್ತು, ಮತ್ತು ಅವಳ ಬಟ್ಟೆ ಅಲ್ಲಲ್ಲಿ ಕಿತ್ತು ಹೋಗಿತ್ತು. ಈ ರೀತಿ ಇರುವಾಗ ಮಣಿಕಂಠ ಆ ಹೆಂಗಸಿನ ಹತ್ತಿರ ಹೋಗಿ, ಮೇಡಮ್ ಮೇಡಮ್ ಯಾಕೆ ಮೇಡಮ್ ಅಳ್ತಾ ಇದ್ದೀರಾ? ಯಾರು ನೀವು? ಇಲ್ಲಿ ಹೇಗೆ ಬಂದ್ರಿ? ಏನಾಯಿತು ಮೇಡಮ್, ಯಾಕೆ ಅಳ್ತಾ ಇದ್ದೀರಾ ಹೇಳಿ ಅಂತ ಕೇಳ್ತಾನೆ. ಆದರೆ ಆ ಹೆಂಗಸು ಏನಂದರೆ ಏನು ಮಾತಾಡೋದಿಲ್ಲ, ಅಳ್ತಾನೆ ಇರ್ತಾಳೆ. ಆಗ ಮಣಿಕಂಠ ಇನ್ನೂ ಹತ್ತಿರ ಹೋಗಿ ಆ ಹೆಂಗಸನ್ನು ಮುಟ್ಟಿ ಮಾತಾಡಿಸ್ತಾನೆ ಅಷ್ಟೇ. ತಕ್ಷಣ ಆ ಹೆಂಗಸು ಎದ್ದು ನಿಂತ್ಕೋತಾಳೆ. ಆಗ ಮಣಿಕಂಠ ಮತ್ತೆ ಆ ಹೆಂಗಸನ್ನು, ಮೇಡಮ್ ಹೇಳಿ ಮೇಡಮ್, ಯಾಕೆ ಅಳ್ತಾ ಇದ್ದೀರಾ? ಏನಾಯಿತು ಮೇಡಮ್ ಹೇಳಿ ಅಂತ ಕೇಳ್ತಾನೆ. ಆಗಲೂ ಕೂಡ ಆ ಹೆಂಗಸು ಏನು ಮಾತಾಡದೆ ನಿಧಾನಕ್ಕೆ ನಡ್ಕೊಂಡು ಹೋಗಿ ಒಂದು ಮರದ ಹತ್ತಿರ ನಿಂತ್ಕೋತಾಳೆ. ಈ ರೀತಿ ಮಣಿಕಂಠ ನೋಡ್ತಾ ಇದ್ದ ಹಾಗೆ ಆ ಹೆಂಗಸು ಆ ಮರವನ್ನು ಬರ ಅಂತ ಹತ್ತಿ ಆ ಮರದ ಕೊಂಬೆಯ ಮೇಲೆ ಕೂತ್ಕೊಂಡು ಬಿಡ್ತಾಳೆ. ಅದನ್ನು ನೋಡಿದ ತಕ್ಷಣ ಮಣಿಕಂಠನಿಗೆ ಅದೊಂದು ದೆವ್ವ ಅಂತ ಗೊತ್ತಾಗ್ಬಿಡುತ್ತೆ. ತಕ್ಷಣ ಮಣಿಕಂಠ ಎದ್ನೋ ಬಿದ್ನೋ ಅಂತ ಓಡೋಗ್ತಾನೆ. ಆದರೆ ಆ ದೆವ್ವ ಮರದಿಂದ ಮರಕ್ಕೆ ಜಂಪ್ ಮಾಡಿಕೊಂಡು ಅವನ ಹಿಂದೆನೇ ಅಟ್ಟಿಸಿಕೊಂಡು ಬರ್ತಾ ಇರುತ್ತೆ. ಕೊನೆಗೆ ಆ ದೆವ್ವ ಜೋರಾಗಿ ಬಂದು ಮಣಿಕಂಠನ ಮೈ ಮೇಲೆ ಬಿದ್ದು ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಮಣಿಕಂಠ ಎಷ್ಟು ಪ್ರಯತ್ನ ಪಟ್ಟರೂ ಆ ದೆವ್ವದ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಆಗ ಮಣಿಕಂಠ ಜೋರಾಗಿ ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಳ್ತಾನೆ, ಆದರೆ ಯಾರೂ ಬರೋದಿಲ್ಲ. ಆಗ ಮಣಿಕಂಠ ಒಂದು ಉಪಾಯ ಮಾಡ್ತಾನೆ. ತಕ್ಷಣ ಮನಸ್ಸಿನಲ್ಲಿ ಮಣಿಕಂಠ ಆಂಜನೇಯ ಸ್ವಾಮಿಯ ಪ್ರಾರ್ಥನೆ ಮಾಡ್ತಾನೆ. ಜೋರಾಗಿ ಹನುಮಾನ್ ಚಾಲಿಸ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಷ್ಟೇ. ನೆಕ್ಸ್ಟ್ ಸೆಕೆಂಡೇ ದೆವ್ವ ಅವನನ್ನು ಬಿಟ್ಟು ಓಡೋಗಿತ್ತು. ಆಗ ಬದುಕಿದೆ ಬಡ ಜೀವ ಅಂತ ಮಣಿಕಂಠ ಅಲ್ಲಿಂದ ತಪ್ಪಿಸಿಕೊಂಡು ಓಡೋಗ್ತಾನೆ. ಇನ್ನೇನು ಮೇನ್ ರೋಡ್ ಹತ್ರ ಬಂದೇ ಬಿಡ್ತು ಅನ್ನೋವಾಗ ಮಣಿಕಂಠನಿಗೆ ಯಾರೋ ಇಬ್ಬರು ಫಾರೆಸ್ಟ್ ಆಫೀಸರ್ಗಳು ಕಾಣಿಸ್ತಾರೆ. ಅವರ ಹತ್ರ ಈ ರೀತಿ ಎಲ್ಲ ಆಯಿತು ಅಂತ ಹೇಳಿದ್ದಕ್ಕೆ ಅವರು ಇಷ್ಟೊತ್ತಲ್ಲಿ ಇಲ್ಲಿ ಯಾರೂ ಓಡಾಡಬಾರ್ದು, ಈ ಜಾಗಗಳು ಸರಿ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಆದರೆ ಬೈಕ್ ಕೆಟ್ಟು ಹೋಗಿದ್ದರಿಂದ ಮಣಿಕಂಠ ತುಂಬ ಹೊತ್ತು ಮತ್ತೆ ಮೇನ್ ರೋಡ್ ಮೇಲೇ ವೆಯ್ಟ್ ಮಾಡ್ತಾನೆ. ಆಮೇಲೆ ಎಷ್ಟೋ ಹೊತ್ತಾದ ಮೇಲೆ ಒಂದು ಗಾಡಿ ಬರುತ್ತೆ. ಅದರಿಂದ ವಾಪಸ್ ಮಣಿಕಂಠ ಮನೆಗೆ ಹೋಗ್ತಾನೆ. ಇದು ಹೊಸಪೇಟೆಯ ಫಾರೆಸ್ಟ್ ಏರಿಯಾದಲ್ಲಿ ಮಣಿಕಂಠನಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.